ಹೆಸರಿಗೆ ಮಾತ್ರ ಅತ್ಯುತ್ತಮ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕಿ, ಮಾಡಿದ್ದು ಮಾತ್ರ ಸಮಾಜ ತಲೆ ತಗ್ಗಿಸುವ ಕಾಯಕ. ಪಾಠ ಹೇಳಬೇಕಾದವರು ಕಿರಾತಕರಾದ್ರೆ ಹೇಗೆ? ಶಾಲೆಯಲ್ಲಿ ತರಲೆ ಮಾಡಿದ ಅನ್ನೋ ಒಂದೇ ಕಾರಣಕ್ಕೆ ಹಿಗ್ಗಾಮುಗ್ಗ ಥಳಿತ. ಮೊದಲಿಗೆ ಬಾಸುಂಡೆ ಹೊಡೆತ ನೀಡಿ ನಂತರ ತಪ್ಪಾಯಿತು ಎಂದು ಕ್ಷಮೆ ಕೋರಿದ ಶಿಕ್ಷಕಿ. ಮಕ್ಕಳು ಅಂದ್ರೇನೆ ಹಾಗೆ, ಏನೋ ಒಂದು ತರಲೆ ಮಾಡಿದ್ರೇನೆ ಮಕ್ಕಳು ಅನ್ನಿಸ್ಕೊಳ್ಳೋದು. ಶಾಲೆಗೆ ಬಂದ ಮಗು ತನ್ನ ಇತರ ಸ್ನೇಹಿತರ ಜೊತೆ ತರಲೆ ಆಟ ಆಡದೆ ಹೋದ್ರೆ ಇನ್ನು ಮಗು ಅಂತ ಯಾಕೆ ಹೇಳಬೇಕು ಅಲ್ವಾ? ಇಂಥ ತರಲೆ ಮಾಡಿದ ವಿದ್ಯಾರ್ಥಿಯನ್ನ ಹಿಗ್ಗಾಮುಗ್ಗ ಬಡಿದು ಹಾಕಿದ್ರೆ ಹೇಗೆ? ಶಾಲೆ ಅಂಗಳದಲ್ಲಿ ತರಲೆ ಮಾಡಿದ ಅನ್ನೋ ಒಂದೇ ಕಾರಣಕ್ಕೆ ಬೆನ್ನ ಮೇಲೆ ಬಾಸುಂಡೆ ಬರುವ ರೀತಿ ಶಿಕ್ಷಕಿಯೊಬ್ಬರು ರಾಕ್ಷಸತ್ವ ಮೆರೆದಿರೋ ಘಟನೆ ನಡೆದಿದೆ. ಊರೊಳಗಡೆ ಹೋಗಬಾರದು, ಕೋಳಿ ಕೇಳ್ತೀನಿ ಅಂತ ಹೇಳ್ತಿದ್ದಾರೆ. ನಾನು ಕೇಳಿಲ್ಲ, ಇನ್ನೊಬ್ಬನೂ ಕೇಳಿರೋದು. ಅದಕ್ಕೆ ಚೇಪೆ ಕೆಟ್ಟೆಯಲ್ಲಿ ಹೊಡೆದಿದ್ದಾರೆ. ಒಂದು ಲೈನ್ ಓದ್ದಿರೋ ಇದ್ದಕ್ಕೆ ಮತ್ತೆ ಊರೊಳಗಡೆ ಹೋಗ್ತೀನಿ ಅಂತ ಎಲ್ಲ ಸುಳ್ಳು ಜೊತೆ ಮಾತಾಡ್ಬೇಡ. ಶಾಲೆಯಲ್ಲಿ ಎಲ್ಲರಿಗೂ ಹೇಳ್ಕೊಟ್ಟಿದ್ದಾರೆ, ಯಾರೋ ಅವನ ಜೊತೆ ಮಾತಾಡಕ್ಕೆ ಹೋಗ್ಬೇಡ್ರಿ, ಯಾರೋ ಅವನ್ನ ಮಾತಾಡಕ್ಕೆ ಹೋಗ್ಬೇಡ್ರಿ, ಅವ್ನು ಮಾತಾಡಿದ್ರೆ ನೀವು ಮಾತಾಡ್ಬೇಡ್ರಿ ಅಂತ ಹೇಳಿದ್ರು. ಯಾರೋ ನನ್ನ ಮಾತಾಡೋಕ್ಕೆ ಬರಲ್ಲ, ಮಾತಾಡಕ್ಕೆ ಹೋದ್ರೆ ನಾನು ಮಾತಾಡಲ್ಲ ಮಿಸ್ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನ ಗೋಪ್ಸಂದ್ರ ಸರ್ಕಾರಿ ಶಾಲೆಯಲ್ಲಿ ಈ ದುರ್ಘಟನೆ ನಡೆದಿದೆ. ಮಕ್ಕಳು ಶಾಲೆಗೆ ಬರೋದೇ ಕಷ್ಟ ಎನ್ನುವ ಈ ಸಮಯದಲ್ಲಿ ಬಂದ ಮಕ್ಕಳನ್ನ ಆಪ್ಯಾಯತೆಯಿಂದ ಮಾತನಾಡಿಸಿ ಅವರಿಗೆ ಪಾಠ ಹೇಳೋದು ಬಿಟ್ಟು ಈ ರೀತಿ ಶಿಕ್ಷೆಗೆ ಗುರಿಪಡಿಸಿದ್ದಾರೆ. ನಮ್ಮ ಮೊಮ್ಮಗ ಗೋಪ್ಸಂದ್ರ ಹೈಸ್ಕೂಲು, ನಾನು ಅವ್ನು ಹೊಡೆದಿದ್ರೆ ಕೇಳೋದಕ್ಕೆ ಹೋಗಿದ್ದಕ್ಕೆ ಮೇಡಮ್ ಇಟ್ಕೊಂಡು ಇಲ್ಲಪ್ಪ ಹೊಡೆದಿದ್ದೇನೆ, ಯಾಕೆ ಮೇಡಮ್ ಹೊಡೆದಿದ್ದಂತೆ ನಿಜ ಈ ಥರ ಹೊಡಿಬೇಕಲ್ಲ, ಏನಕ್ಕೋಸ್ಕರ ಹೊಡೆದೆ ಅಂತ ಕೇಳಿದ್ವಿ. ಇಲ್ಲಪ್ಪ ಹೊಡೆದು ತುಪ್ಪಾಯಿತು ಅಂದರು. ನಾವು ಅದಕ್ಕೆ ಸುಮ್ಮನೆ ಬಂದ್ಬಿಟ್ಟಿವಿ. ನಿನ್ನೆ ನಾವು ಬಂದ ಮೇಲೆ ಮಧ್ಯಾಹ್ನ ಹೋಗಿ ಹುಡುಗರನ್ನ ಯಾರು ಮಾತಾಡಬೇಡಿ, ನೀವು ಅವನ ಜೊತೆಗೆ ಯಾರು ಹೋಗ್ಬೇಡಿ, ನೀವು ಯಾರು ಅವ್ನು ಮಾತಾಡಿ ಅವನೇ ಸಿಗಾರ ಕೂತ್ಕೊಳ್ಳಿ ಅಂತ ಮಧ್ಯಾಹ್ನ ಹೇಳಿದ್. ನಾವು ಹೋಗಿ ಬಂದ ಮೇಲೆ ಹೇಳಿರೋದಷ್ಟೇ, ಇನ್ನೇನಿಲ್ಲ. ಏನು ಪ್ರಾಬ್ಲಮ್ ಅಂತ ಹೊಡೆದ ಮೇಲೆ ಏನು ಅಂತ ಇದು ಕನಕಾರ ಏನು ಮಾಡೋನೆ, ನೀನು ಈ ಥರ ಹೊಡೆದಿದೆಯಲ್ಲ ಅಂತ ಕೇಳಿದ್ರೆ ಅದು ರೆಸ್ಪಾನ್ಸೇ ಇಲ್ಲ. ಮಧ್ಯಾಹ್ನ ಮೇಲೆ ಹಿಂಗೆ ಹೇಳ್ತಾವಳೆ, ಏನು ಅವ್ನು ಯಾರು ಮಾತಾಡ್ಬಾರ್ದಂತೆ, ಅವ್ನ ಜೊತೆಗೆ ಯಾರು ಹೋಗ್ಬಾರ್ದಂತೆ. ಆ ಸ್ಟೂಡೆಂಟ್ ಅವನೇ ಹೇಳಿರೋದು, ಬೆಳಗ್ಗೆ ನ್ಯೂಸಲ್ಲಿ ನಿಮಗೆ ಬಂದಿದ್ದೆ ನೋಡಿ, ಅವನೇ ಹೇಳಿರೋದು, ನಾವಲ್ಲ. ಅದಕ್ಕೆ ನಾವು ಇದು ಮಾಡ್ತಾ ಇರೋದಷ್ಟೇ. ಇಂಥ ಟೀಚರ್ನ ಹೈಸ್ಕೂಲ್ಗೆ ಏನಕ್ಕೆ ಮುಡ್ಕೊಂಡವರು ಏನೋ, ಅವ್ರು ಸಸ್ಪೆಂಡ್ ಮಾಡ್ಬೇಕು. ಅವ್ರನ್ನ ಏನಕ್ಕೆ ಪಾತ್ರ ಮುಡ್ಕೊಂಡವರು ಒಂದು ಅರ್ಥ ಆಗ್ತಾ ಇಲ್ಲ. ಇವಾಗ ಇನ್ನೊಂದು ವಿಡಿಯೋ ಬಂದಿದೆ, ಅದು ಸ್ಕೂಲಾಗಿ ಮುಟ್ಕೊಡೋ ಮಕ್ಕಳಿಗೆ, ಅದನ್ನು ಬರ್ತದೆ, ತಗೊಂಡು ಬಂದವ್ರೆ, ಅದು ಬರ್ತದೆ ಆಚೆಕ. ಇವನು ಇಂಥ ಟೀಚರ್ನ ಯಾರು ಸ್ಕೂಲಾಗಿ ಸೇರಿಸಬಾರ್ದು, ಅನಾಮತ್ ಮಾಡ್ಬೇಕು ಅವ್ರನ್ನ ಅಂತ ನಮ್ಮ ಈ ಕೋರಿಕೆ. ತಾಲೂಕಿನ ಹಂದಿ ಜೋಗಿಗಿಡ್ಡ ಗ್ರಾಮದ ಗುರುಪ್ರಸಾದ್ 7ನೇ ತರಗತಿ ವಿದ್ಯಾರ್ಥಿ ಈ ರೀತಿ ಶಿಕ್ಷಕಿಯಿಂದ ಶಿಕ್ಷೆಗೆ ಒಳಪಟ್ಟಿದ್ದಾನೆ. ಇದೇ ಗ್ರಾಮದ ಸರ್ಕಾರಿ ಶಾಲಾ ಶಿಕ್ಷಕಿ ಪ್ರಮೀಳಾ ಎಂಬುವರು ವಿದ್ಯಾರ್ಥಿಗೆ ಬಾಸುಂಡೆ ಬರುವಂತೆ ಥಳಿಸಿದ್ದಾರೆ. ವಿದ್ಯಾರ್ಥಿ ಗುರುಪ್ರಸಾದ್ ಪುಸ್ತಕದಲ್ಲಿನ 2 ಸಾಲು ಪಾಠ ಓದಿಲ್ಲ ಎಂದು ಚೇಪೆಗಿಡದ ರೆಂಬೆ ಕಿತ್ತುಕೊಂಡು ಮನಬಂದಂತೆ ಬಾರಿಸಿರುವ ಕೃತ್ಯವನ್ನ ಸ್ಥಳೀಯರು ಖಂಡಿಸಿದ್ದಾರೆ. ಇಷ್ಟೆಲ್ಲ ಘಟನೆಯ ನಂತರ ತಪ್ಪು ತಿದ್ದುಕೊಂಡಿರುವ ಶಿಕ್ಷಕಿ ಮಗುವಿಗೆ ಹೊಡೆದಿದ್ದು ತಪ್ಪು ಎಂದು ಕ್ಷಮೆಯಾಚಿಸಿದ್ದಾರೆ. ವಿದ್ಯಾರ್ಥಿಯ ಮನೆಗೆ ಹೋಗಿ ಪೋಷಕರಿಗೆ ಕ್ಷಮೆಯಾಚಿಸಿ ಇನ್ನು ಮುಂದೆ ಇಂತಹ ಘಟನೆ ನಡೆಯುವುದಿಲ್ಲ ಎಂದು ಮಾತು ಕೊಟ್ಟಿದ್ದಾರೆ.